ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತು ಸಿಂಪಲ್ಲಾಗಿ ಒಂದು ಡೆಸರ್ಟ್ ರೆಸಿಪಿ, ಬ್ರೆಡ್ನಿಂದ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ರೆಸಿಪಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಸಿಗತ್ತೆ. ನಾನಿಲ್ಲಿ ಮೊದಲಿಗೆ ಅರ್ಧ ಲೀಟರ್ನಷ್ಟು ದಪ್ಪ ಹಾಲು ತೊಗೊಂಡಿದ್ದೀನಿ. ಯಾವುದಾದ್ರೂ ಆಗ್ಬೋದು, ದಪ್ಪ ಹಾಲು ತೊಗೊಳ್ಳಿ. ಇದನ್ನಿವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ಇದು ಕುದಿಲಿಕ್ಕೆ ಶುರುವಾಗ್ತಿದ್ದಾಗೆ ನಾನಿಲ್ಲಿ 4 ಸ್ಲೈಸ್ ಬ್ರೆಡ್ ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲಿಗೆ 4 ಸ್ಲೈಸ್ ಬ್ರೆಡ್, 1 ಹಿಡಿಯಷ್ಟು ಬಾದಾಮಿ, 1 ಹಿಡಿಯಷ್ಟು ಗೋಡಂಬಿ ಹಾಕಿದ್ದೀನಿ. ನೀವು ಬೇಕಂದರೆ ಇದರ ಪ್ರಮಾಣ ಹೆಚ್ಚು ಕಮ್ಮಿನೂ ಮಾಡ್ಬೋದು. ಫ್ಲೇಮನ್ನು ಮಾತ್ರ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಈ ಹಾಲಲ್ಲೇ ನಾವು ಇದೆಲ್ಲವನ್ನು ಒಂದು 2 ರಿಂದ 3 ನಿಮಿಷ ಆದರೂ ಬೇಯಿಸಬೇಕಾಗತ್ತೆ. ನೋಡಿ, ಒಂದು 3 ನಿಮಿಷ ತನಕ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಇದೀಗ ಪೂರ್ತಿಯಾಗಿ ತಣ್ಣಗಾಗಿದೆ, ಇಷ್ಟು ದಪ್ಪ ಆಗಿದೆ ನೋಡಿ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಒಂದು ವೇಳೆ ಬಾದಾಮಿ ಇಲ್ಲದಿದ್ದರೂ ಗೋಡಂಬಿಯನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿನೂ ಮಾಡ್ಬೋದು. ನಾನಿವಾಗ ಇದಕ್ಕೆ 1 ಕಪ್ನಷ್ಟು ಫ್ರೆಶ್ ಕ್ರೀಮ್ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಮನೇಲೇ ರೆಡಿ ಮಾಡಿಟ್ಟಿರುವಂಥ ಫ್ರೆಶ್ ಕ್ರೀಮನ್ನು ಹಾಕ್ಬೋದು. ಇದು ಸಾಧಾರಣ 200 ಗ್ರಾಮ್ನಷ್ಟು ಆಗುತ್ತೆ. ಇದರ ಜೊತೆಗೆ 200 ಗ್ರಾಮ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಮೇಡ್ ಅಂತ ಹೇಳ್ತೀವಲ್ವ, ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಸಕ್ಕರೆ ಬದಲಿಗೆ ನಾನು ಮಿಲ್ಕ್ ಮೇಡನ್ನು ಸೇರಿಸ್ತಾ ಇರೋದು. ನಂತರ 1 ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್, ಇದೆಲ್ಲ ಹಾಕಿ ಈಗ ಒಂದು ಸಲ ರುಬ್ಬಿಕೊಳ್ಬೇಕು. ನೋಡಿ, ಒಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ಯಾವುದಾದ್ರೂ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಲಂಚ್ ಬಾಕ್ಸಲ್ಲಿ ಹಾಕಿದರೂ ಆಗುತ್ತೆ. ನೋಡಿ, ಇದೀವಾಗ ಇಷ್ಟು ತೆಳುವಾಗಿದೆ. ಇದನ್ನು ನಾವೀಗ 8 ರಿಂದ 10 ಗಂಟೆ ತನಕ ಫ್ರೀಝರಲ್ಲಿ ಇಡಬೇಕು. ನೋಡಿ, ಫ್ರೀಝರಲ್ಲಿ ಇಟ್ಟು 10 ಗಂಟೆ ನಂತರ ನಾನು ಇದರ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಯಾವ ರೀತಿ ಬಂದಿದೆ ಅಂತೇಳಿ. ಗೋಡಂಬಿ, ಬಾದಾಮಿ, ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ. ನೀವು ಬೇಕಂದರೆ ಕೆಲವು ಡ್ರೈ ಫ್ರೂಟ್ಸನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇದರ ಮೇಲೆ ಗಾರ್ನಿಷ್ ಥರ ಹಾಕ್ಬೋದು. ನೀವು ಇದೇ ಮಿಶ್ರಣವನ್ನು ಕುಲ್ಫಿ ಮೋಲ್ಡಲ್ಲಿ ಹಾಕಿದರೆ ಸೂಪರ್ ಆಗಿರುವಂಥ ಕುಲ್ಫಿ ಕೂಡ ರೆಡಿ ಆಗುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.